ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೋಲಾಷ್ಟಕ ಅಂತಂದ್ರೆ ಏನು ಸ್ನೇಹಿತರೆ? ಈ ಹೋಲಾಷ್ಟಕ ಇಂದಿನಿಂದ ಪ್ರಾರಂಭವಾಗಿ ನಮ್ಗೆ ಯಾವಾಗ ಮುಕ್ತಾಯ ಆಗುತ್ತೆ? ಹೋಲಾಷ್ಟಕಕ್ಕೆ ಯಾಕೆ ಇಷ್ಟೊಂದು ಭಯ ಬೀಳ್ಬೇಕು? ಯಾಕೆ ಎಚ್ಚರಿಕೆಯಿಂದ ಇರಬೇಕು? ಅದರಲ್ಲೂ ಕೂಡ ವಿಶೇಷವಾಗಿ ಸಣ್ಣ ಮಕ್ಕಳಿರುವಂತ ಮನೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾಕೆ? ಈ ಹೋಲಾಷ್ಟಕ ಅಂತಂದ್ರೆ ಏನು? ಈ 8 ದಿನಗಳ ಎಚ್ಚರಿಕೆ ಕ್ರಮಗಳೇನು? ಯಾಕೆ ಈ ಹೋಲಾಷ್ಟಕಕ್ಕೆ ಇಷ್ಟೊಂದು ಮಹತ್ವವಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹೋಳಿ ಹಬ್ಬಕ್ಕೆ 8 ದಿನಗಳ ಮುಂಚೆ ಆರಂಭವಾಗುವಂತ ವಿಶೇಷ ಅವಧಿಯನ್ನೇ ಹೋಲಾಷ್ಟಕ ಅಂತ ಕರಿತೀವಿ. ಅಂದ್ರೆ ಹೋಳಿ ಹುಣ್ಣಿಮೆ ಬರುವಂತ ಹಿಂದಿನ 8 ದಿನಗಳನ್ನ ನಾವು ಹೋಲಾಷ್ಟಕ ಅಂತ ಕರೀತಾರೆ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಭಗವಂತನ ಪರಮ ಭಕ್ತನಾದ ಪ್ರಹ್ಲಾದ ಅನುಭವಿಸಿದಂತಹ 8 ದಿನಗಳ ಕಠಿಣ ಪರೀಕ್ಷೆಯ ಒಂದು ದಿನಗಳನ್ನ ಹೋಲಾಷ್ಟಕ ಅಂತ ಕರಿತೀವಿ. ಈ ಸಮಯವು ತುಂಬಾನೇ ಕಷ್ಟ, ಅಡೆತಡೆ, ನೋವು, ಮಾನಸಿಕ ಹಿಂಸೆ ಮತ್ತು ನಕಾರಾತ್ಮಕ ಶಕ್ತಿಗಳ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ 8 ದಿನಗಳು ಪ್ರತಿಯೊಬ್ರು ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಬರುವಂತದ್ದು, ಮಾನಸಿಕ ತುಂಬಾನೇ ಹಿಂಸೆಯನ್ನ ಅನುಭವಿಸುವಂತದ್ದು. ಅದ್ರಲ್ಲೂ ಸಣ್ಣ ಮಕ್ಕಳೇನಾದ್ರೂ ಮನೆಯಲ್ಲಿದ್ರೆ ಅತಿ ಬೇಗನೆ ದೃಷ್ಟಿದೋಷ, ಕಣ್ಣು ದೃಷ್ಟಿ ಆಗುವಂಥದ್ದು, ಹಾಗೆಯೇ ವಾಮಾಚಾರ ಅಂತದ್ದು ಮಕ್ಕಳಿಗೆ ಬೇಗನೆ ಅಟ್ಯಾಕ್ ಆಗುವಂಥದ್ದು. ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಂತ ಕರಿತೀವಿ, ಅದು ಮಕ್ಕಳಿಗೆ ಬೇಗನೆ ತಗುಲುತ್ತೆ ಅಂತೆ. ಹಾಗೇನೆ ನಕಾರಾತ್ಮಕ ಶಕ್ತಿಗಳು ಬೇಗನೆ ಮನೆಗೆ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಮಕ್ಕಳಿಗೂ ಕೂಡ, ಅದರಲ್ಲೂ ಸಣ್ಣ ಮಕ್ಕಳಿಗೆ ತುಂಬಾನೇ ನಕಾರಾತ್ಮಕ ಶಕ್ತಿಗಳು ಬೇಗನೆ ಆವರಿಸುತ್ತೆ ಅಂತ ಹೇಳ್ತಾರೆ. ಆದ್ರಿಂದಲೇ ಹೇಳೋದು, ಚಿಕ್ಕ ಮಕ್ಕಳಿರುವಂತ ಮನೆಯಲ್ಲಿ ಹೋಲಾಷ್ಟಕದ ಸಮಯದಲ್ಲಿ ಬಹಳನೇ ಹುಷಾರಾಗಿರ್ಬೇಕು ಅಂತ. ಆದ್ರಿಂದಲೇ ಹೇಳೋದು, ಈ ಅವಧಿಯಲ್ಲಿ ಶುಭ ಕಾರ್ಯಗಳು, ವಿಶೇಷವಾಗಿ ಮಕ್ಕಳ ಏಳಿಗೆಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನ ತಪ್ಪಿಸುವುದು ಒಳ್ಳೆಯದು ಅಂತ ಹಿರಿಯರು ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಹೋಲಾಷ್ಟಕದ ಸರಿಯಾದ ದಿನಾಂಕ ಮತ್ತು ಸಮಯವನ್ನ ನಾವು ತಿಳ್ಕೊಳ್ಳೋಣ. ಫೆಬ್ರವರಿ 24, 2026ರಲ್ಲಿ ಪ್ರಾರಂಭವಾಗುತ್ತೆ ಈ ಹೋಲಾಷ್ಟಕ. ಮಾರ್ಚ್ 3ನೇ ತಾರೀಕು ಅಂತ್ಯವಾಗುತ್ತೆ. 8 ದಿನಗಳ ಅವಧಿ ಇರುತ್ತೆ. ಸಾಮಾನ್ಯವಾಗಿ ಇದು ಫಾಲ್ಗುಣ ಶುಕ್ಲ ಅಷ್ಟಮಿ ಎಂದು ಆರಂಭವಾಗಿ ಫಾಲ್ಗುಣ ಪೌರ್ಣಮಿ ಅಂದ್ರೆ ಹೋಳಿ ಹುಣ್ಣಿಮೆ ದಿನ ಇದು ಮುಕ್ತಾಯ ಆಗುತ್ತೆ. ಪುರಾಣಗಳ ಪ್ರಕಾರ ಭಕ್ತ ಪ್ರಹ್ಲಾದ ಅನುಭವಿಸಿದಂತ ಈ 8 ದಿನಗಳ ಈ ಒಂದು ಸಾಂಕೇತಿಕ ದಿನವನ್ನ ಹೋಲಾಷ್ಟಕ ಅಂತ ಕರೀಲಾಗುತ್ತೆ ಸ್ನೇಹಿತರೆ. ಈ 8 ದಿನಗಳು ಏನಿದೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಏನಾದ್ರೂ ಚಿಕ್ಕ ಮಕ್ಕಳೇನಾದ್ರು ಇದ್ರೆ ಅವರ ಬಟ್ಟೆಗಳನ್ನ ರಾತ್ರಿಯ ಸಮಯದಲ್ಲಿ ಹೊರಗಡೆ ಒಣ ಹಾಕೋದಕ್ಕೆ ಹೋಗ್ಬಿಡಿ. ಹಾಗೇನೆ 3 ಅಥವಾ 4 ರಸ್ತೆಗಳು ಸೇರುವಂತ ಜಾಗಗಳಿಗೆ ಮಕ್ಕಳನ್ನ ಕಳಿಸೋದಿಕ್ಕೆ ಹೋಗ್ಬಿಡಿ. ಹಾಗೇನೆ ಸೂರ್ಯಾಸ್ತದ ಸಮಯದಲ್ಲಿ ಮಕ್ಕಳನ್ನ ಮನೆಯಿಂದ ಹೊರಗೆ ಬಿಡುವುದನ್ನ ಮಾಡ್ಬಿಡಿ ಸ್ನೇಹಿತರೆ. ಹಾಗೇನೆ ಮಕ್ಕಳಿಗೆ ಲೈಟ್ ಆಗಿರುವಂತ ಕಲರ್ ಇರುವಂತ ಬಟ್ಟೆಗಳನ್ನ ಹಾಕಿ, ಆದಷ್ಟು ಡಾರ್ಕ್ ಬಟ್ಟೆಗಳು, ಹಾಗೇನೆ ಹೊಸ ಬಟ್ಟೆಗಳನ್ನ ಈ ಒಂದು ದಿನಗಳಲ್ಲಿ ಹಾಕೋದಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. 8 ದಿನಗಳು ಕೂಡ ಮನೆಯಲ್ಲಿ ನೀವು ನಿರಂತರವಾಗಿ ಪೂಜೆಯನ್ನ ಮಾಡಿ, ದೀಪ ಧೂಪವನ್ನ ದೇವರಿಗೆ ತೋರಿಸಿ ಶಾಂತವಾಗಿರಿ. ಮನೆಯಲ್ಲಿ ಯಾರೂ ಕೂಡ ಜಗಳವನ್ನ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ. ಹಾಗೇನೆ ದಾನ ಧರ್ಮಗಳನ್ನ ಮಾಡಿ, ಅಂದ್ರೆ ಭಗವಂತನಿಗೆ ಹಾಗೇನೆ ಬಡವರಿಗೆ ನೀವು ದಾನಗಳನ್ನ ಮಾಡಿ, ಹಾಗೇನೆ ದೇವರ ಸ್ಮರಣೆಯನ್ನ ಪ್ರತಿದಿನನೂ ಮಾಡಿ. ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡಿದಂತ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ನೀವು ಪಠನೆಯನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದು ಮನಸ್ಸಿಗೆ ತುಂಬಾ ಶಾಂತಿಯನ್ನ ನೀಡುತ್ತೆ, ಹಾಗೇನೆ ನಕಾರಾತ್ಮಕ ಶಕ್ತಿಯನ್ನ ಬೇಗನೆ ನಿವಾರಣೆಯನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಈ 8 ದಿನನೂ ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ತುಂಬಾನೇ ಹುಷಾರಾಗಿ ನೋಡ್ಕೊಳ್ಳಿ. ಅಪರಿಚಿತ ವ್ಯಕ್ತಿಗಳು ಏನಾದ್ರೂ ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ರೆ ಅದನ್ನ ಖಂಡಿತವಾಗ್ಲೂ ಇಸ್ಕೋಬೇಡಿ. ಹಾಗಾಗಿ ಮಕ್ಕಳು ಇರೋರು ತುಂಬಾನೇ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ಥ್ಯಾಂಕ್ ಯು.